ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಉಪಚುನಾವಣೆಯ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಚನ್ನಪಟ್ಟಣದಲ್ಲಿ ಸಮಬಲದ ಹೋರಾಟ. ಚನ್ನಪಟ್ಟಣದಲ್ಲಿ ಸಮಬಲದ ಹೋರಾಟ ನಡೀತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ಮುಗಿದು ಹೋಗಿದೆ. ಆದರೆ ಜನರ ನಾಡಿ ಮಿಡಿತ ಹೇಗಿದೆ ಅನ್ನುವಂಥದ್ದನ್ನ ನಾವು ಈ ಚುನಾವಣೆಯ ನಂತರ ವೀಕ್ಷಣೆ ಮಾಡೋದಾದ್ರೆ ಜನರು ಒಂದು ರೀತಿ ಸಮಬಲದ ಹೋರಾಟ ನಡೀತಾ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಮತ್ತು ಯೋಗೀಶ್ ಅವರ ನಡುವೆ ಈ ಫೈಟ್ ಅನ್ನೋಂಥದ್ದು ನಿಗದಿಯಾಗಿದ್ರೂ ಕೂಡ ಕುಮಾರಸ್ವಾಮಿ ಅವರ ಮೇಲೆ ಜಮೀರ್ ಅಹಮದ್ ಆಡಿರ್ತಕ್ಕಂಥ ಮಾತು ಅದು ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜಮೀರ್ ಅಹಮದ್ ಅವರು ಕರಿಯ ಅನ್ನೋ ಪದವನ್ನ ಕುಮಾರಸ್ವಾಮಿ ಅವರಿಗೆ ಬಳಸಿದ್ರು ಅನ್ನೋ ಕಾರಣಕ್ಕಾಗಿ ಈಗ ಅಲ್ಲಿರ್ತಕ್ಕಂಥ ಒಂದು ಒಕ್ಕಲಿಗ ಸಮುದಾಯ ಜಮೀರ್ ಅಹಮದ್ ವಿರುದ್ಧದ ಆ ಸೇಡನ್ನ ಮತದಾನ ಹಾಕುವುದರ ಮೂಲಕ ಅಂದ್ರೆ ಯೋಗೇಶ್ವರ್ ಅವರಿಗೆ ಅಪೋಸಿಟ್ ಆಗಿ ಅವರ ವಿರುದ್ಧವಾಗಿ ಮತದಾನ ಹಾಕುವುದರ ಮೂಲಕ ತೀರಿಸಿಕೊಳ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಚನ್ನಪಟ್ಟಣದಲ್ಲಿ 2,32,000 ಮತಗಳಿದ್ರೂ ಕೂಡ ಇಲ್ಲಿ ಪುರುಷ ಮತದಾರರು ಮತ್ತು ಮಹಿಳಾ ಮತದಾರರನ್ನು ತೆಗೆದುಕೊಂಡ್ರೆ ಸುಮಾರು 1,12,000 ಪುರುಷ ಮತದಾರರಿದ್ದಾರೆ, 1,20,000 ಮತದಾರರು ಮಹಿಳಾ ಮತದಾರರಿದ್ದಾರೆ. ಕಳೆದ ಬಾರಿ ಸುಮಾರು 15,000 ಮತಗಳ ಅಂತರದಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಆದರೆ ಈ ಬಾರಿ CP ಯೋಗೇಶ್ವರ್ ಅವರು ಭರ್ಜರಿ ಬಹುಮತದಲ್ಲಿ ಅಂದ್ರೆ ಅತಿ ಹೆಚ್ಚು ಬಹುಮತಗಳನ್ನ ಕಳೆದ ಬಾರಿ ಕುಮಾರಸ್ವಾಮಿ ಅವರು ಪಡೆದಿದ್ದಕ್ಕಿಂತಲೂ ಹೆಚ್ಚಿನದಾಗಿ ನಾನು ಮತಗಳನ್ನ ಪಡಿಬೇಕು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಸರ್ಕಸ್ ಅನ್ನು ನಡೆಸಿದ್ರು. ಆದರೆ ಆ ಸರ್ಕಸ್ ಕೇವಲ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಅವರಿಗೆ ಆಡಿರ್ತಕ್ಕಂಥ ಮಾತಿನ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹೊಡೆತ ಬಿತ್ತಿದೆ ಅನ್ನುವಂಥ ಮಾತುಗಳು ಈಗ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಜಮೀರ್ ಅಹಮದ್ ಅವರು ಆ ಮಾತನ್ನ ಹೇಳದೆ ಹೋಗಿದ್ದಿದ್ರೆ ಬಹುಶಃ CP ಯೋಗೇಶ್ವರ್ ಅವರು ಈಗ ಆಲ್ರೆಡಿ ಏನು ಪೂರ್ವ ನಿಯೋಜಿತವಾಗಿ ಏನು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಥವಾ ಚುನಾವಣೆಗೆ ಮುನ್ನವೇ ತಾವು ಗೆದ್ದು ಬಿಟ್ಟಿದ್ದೀವಿ ಅನ್ನುವಂಥ ಒಂದು ಏನು ಉಮೇದಿನಲ್ಲಿದ್ರು ಅದು ಬಹುಶಃ ಸಕ್ಸಸ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಜಮೀರ್ ಅಹಮದ್ ಆಡಿರ್ತಕ್ಕಂಥ ಮಾತು ಈಗ ಚುನಾವಣೆಯ ಮೇಲೆ ಪರಿಣಾಮ ಬಿದ್ದಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ CP ಯೋಗೇಶ್ವರ್ ಬಹುಶಃ ಅವರು ಗೆಲ್ಲಬಹುದು ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ರೂ ಕೂಡ ಇಲ್ಲಿ ಮತಗಳ ಪ್ರಮಾಣ ತುಂಬಾ ಕಡಿಮೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಅಲ್ಲಿ ಕಣಕ್ಕಿಳಿದು ಹೊಸ ಅಭ್ಯರ್ಥಿಯ ವಿರುದ್ಧವಾಗಿ CP ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರೂ ಕೂಡ ಮತಗಳ ಅಂತರ ಕಡಿಮೆ ಆಗುತ್ತೆ. ಕಳೆದ ಬಾರಿಯಂತೆ ಕುಮಾರಸ್ವಾಮಿ ಅವರು ಸುಮಾರು 15,000 ಮತಗಳ ಅಂತರದಲ್ಲಿ ಗೆದ್ದಿದ್ರು ಆ ರೀತಿಯ ಗೆಲ್ಲಲಿಕ್ಕೆ CP ಯೋಗೇಶ್ವರ್ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಪ ಮತಗಳ ಅಂತರದಲ್ಲಿ CP ಯೋಗೇಶ್ವರ್ ಅವರು ಗೆಲ್ಲಬಹುದು ಅನ್ನುವಂಥ ಮಾತುಗಳು ಈಗ ಜನರ ಬಳಿ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಸಂಡೂರು ವಿಧಾನಸಭಾ ಕ್ಷೇತ್ರವನ್ನ ಗಮನಿಸೋದಾದ್ರೆ ಸಂಡೂರಿನಲ್ಲಿ ಮಹಿಳಾ ಮತದಾರರೇ ಹೆಚ್ಚಿದ್ದಾರೆ. ಸಂಡೂರಿನಲ್ಲಿ ಮಹಿಳೆಯರನ್ನ ಓಲೈಕೆ ಮಾಡುವಂತ ಕೆಲಸವನ್ನ ಅನ್ನಪೂರ್ಣ ಅವರು ಬಹಳ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದ್ದಾರೆ. ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ತುಕಾರಾಮ್ ಅವರು ಅಂದ್ರೆ ಅನ್ನಪೂರ್ಣ ಅವರ ಪತಿ ತುಕಾರಾಮ್ ಅವರು ಸುಮಾರು 85,000 ಮತಗಳನ್ನ ಪಡೆದುಕೊಂಡಿದ್ರು. ಆದರೆ ಸುಮಾರು 1,38,000 ಇರ್ತಕ್ಕಂಥ ಮಹಿಳಾ ಮತದಾರರು ಒಂದು ವೇಳೆ ಅನ್ನಪೂರ್ಣ ಅವರನ್ನ ಕೈ ಹಿಡಿದಿದ್ದೇ ಆದರೆ ಅತ್ಯಂತ ಭರ್ಜರಿ ಬಹುಮತಗಳ ಅಂತರದಲ್ಲಿ ಅನ್ನಪೂರ್ಣ ಅವರು ಈ ಬಾರಿ ಗೆಲುವನ್ನು ಸಾಧಿಸಬಹುದು ಅನ್ನುವಂತಹ ಮಾತುಗಳು ಸಂಡೂರಿನಲ್ಲಿ ಕೇಳಿ ಬರ್ತಾ ಇದ್ದಾವೆ. ಬಂಗಾರು ಹನುಮಂತ ಅವರು ಹೇಗೋ ಮಾಡಿ ಈ ಬಾರಿ ಟಿಕೆಟ್ ಗಿಟ್ಟಿಸಿದ್ರೂ ಕೂಡ ಗೆಲುವು ಅಷ್ಟು ಸುಲಭವಾಗಿಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ BJP ಅಲ್ಲಿ ಸಾಕಷ್ಟು ಕಸರತ್ತುಗಳನ್ನು ನಡೆಸಿದೆ. ಹೇಗಾದ್ರೂ ಮಾಡಿ ಕಾಂಗ್ರೆಸ್ನ ಭದ್ರಕೋಟೆಯಾದಂಥ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲೇಬೇಕು ಅಂತ ಹೇಳಿ ಸಾಕಷ್ಟು ಕೆಲಸಗಳನ್ನ ಮಾಡಿದೆ. ಆದರೂ ಕೂಡ ಇಲ್ಲಿ ಅನ್ನಪೂರ್ಣ ಅವರ ಕೈ ಮೇಲುಗೈ ಆಗಲಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದೇವೆ. ಅದಕ್ಕೆ ಕಾರಣ ಒಂದು ಮಹಿಳಾ ಮತದಾರರ ಸಂಖ್ಯೆ ಅನ್ನುವಂಥದ್ದು ಒಂದು ಕಡೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು, ಮತ್ತೊಂದು ಕಡೆನಲ್ಲಿ ಈ ಸಂಡೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಎನ್ನುವಂಥದ್ದು.
ಸೊ ಈ ಹಿನ್ನೆಲೆ ಜೊತೆಗೆ ಬಂಗಾರು ಹನುಮಂತು ಅವರು ಜನರ ಜೊತೆಯಲ್ಲಿ ಅಷ್ಟಾಗಿ ಈ ಹಿಂದೆ ಬೆರೆತು ಕೆಲಸ ಮಾಡದಂಥವ್ರಲ್ಲ, ಜೊತೆಗೆ ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂಥವ್ರು, ಈಗ ಏಕಾಏಕಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂಥದ್ದು. ಸೊ ಎಲ್ಲ ಕಾರಣಗಳಿಗಾಗಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಅವರು ಗೆಲ್ಲುವ ಸಾಧ್ಯತೆಗಳೇ ಹೆಚ್ಚಿರುವಂಥದ್ದು, ಜೊತೆಗೆ ಅತಿ ಹೆಚ್ಚು ಬಹುಮತಗಳಿಂದ ಅಲ್ಲಿ ಗೆಲ್ಲಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಈ ಹಿಂದೆ ಏನು ಮತದಾನ ನಡೆಯೋಕ್ಕಿಂತ ಮುಂಚೆ ಅಲ್ಲಿ ಸಮಬಲದ ಹೋರಾಟ ನಡೆಯಬಹುದು ಅನ್ನುವಂಥ ಮಾತುಗಳಿತ್ತು. ಆದರೆ ಈಗ ಅದೆಲ್ಲವೂ ಕೂಡ ಉಲ್ಟಾ ಆಗಿದೆ. ಚುನಾವಣೆಯಲ್ಲಿ ಅಥವಾ ಮತದಾನದ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಗಮನಿಸಿ ಜನರ ನಾಡಿಮಿಡಿತವನ್ನ ಅರಿಯುವಂಥ ಸಂದರ್ಭದಲ್ಲಿ ಇಲ್ಲಿ ಅನ್ನಪೂರ್ಣ ಅವರೇ ಮೇಲುಗೈ ಸಾಧಿಸ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಶಿಗ್ಗಾವಿಗೆ ಬರೋದಾದ್ರೆ, ಶಿಗ್ಗಾವಿಯಲ್ಲೂ ಕೂಡ ಈಗ ಆಲ್ರೆಡಿ ಮತದಾನದ ಪ್ರಕ್ರಿಯೆ ಮುಗಿದಾಗಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಪಡೆದು ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಅವರು ಜಯವನ್ನ ಸಾಧಿಸಿದ್ರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಅತಿ ಹೆಚ್ಚು ಮತಗಳನ್ನ ಪಡೆದಿರುವಂಥದ್ದು ಒಂದು ಕಡೆಗಾದರೆ, ಮತ್ತೊಂದು ಕಡೆಯಲ್ಲಿ ಈ ಬಾರಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾಂಗ್ರೆಸ್ನಲ್ಲಿ ಚುನಾವಣೆಗೆ ಮುನ್ನ ಸಾಕಷ್ಟು ಬಿರುಕುಗಳಿದ್ವು, ಒಡಕುಗಳಿದ್ವು. ಅಲ್ಲಿರ್ತಕ್ಕಂಥ ಪಠಾಣ್ ಅವರಿಗೆ, ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿದ್ವು. ಆದರೆ ಚುನಾವಣೆಯಲ್ಲಿ ಮತ ಚಲಾವಣೆಯ ಬಳಿಕ ಜನರ ನಾಡಿಮಿಡಿತವನ್ನು ಅರಿಯೋದಾದ್ರೆ, ಸೊ ಅಲ್ಲಿ ಕಾಂಗ್ರೆಸ್ನ ಒಡಕು ಎಲ್ಲೋ ಒಂದು ಕಡೆ ಸರಿ ಹೋಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಪಠಾಣ್ ಅವರ ಪರವಾಗಿ ಕಾಂಗ್ರೆಸ್ ಒಟ್ಟುಗೂಡಿ ಕೆಲಸ ಮಾಡಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಭರತ್ ಬೊಮ್ಮಾಯಿ ಅವರಿಗೆ ಒಂದು ರೀತಿ ಇದು ಸುಲಭದ ಭೋಜನ ಅಲ್ಲ ಶಿಗ್ಗಾವಿ ಅನ್ನುವಂಥದ್ದು ಒಂದು ಕಡೆ ಸ್ಪಷ್ಟ ಆಗಿರುವಂಥದ್ದು. ಶಿಗ್ಗಾವಿ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿಕೊಂಡ್ರೂ ಕೂಡ ಇಲ್ಲಿ ಸುಲಭವಾಗಿ ಗೆಲ್ಲುವಂಥದ್ದು ಕಷ್ಟ ಇದೆ. ಬಹುತೇಕ ಅಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತೆ ಅನ್ನುವಂಥ ಮಾತುಗಳು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಮತಗಳ ಪ್ರಮಾಣ ಕಡಿಮೆ ಆಗಲಿದೆ. ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಯಾಗಿ ಇಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಅವರೇ ಹೇಳಿಕೊಂಡ್ರೂ ಕೂಡ ಕಾಂಗ್ರೆಸ್ ಅದನ್ನ ಮೆಟ್ಟಿ ನಿಂತು ಸಾಕಷ್ಟು ಪ್ರಚಾರವನ್ನ ಮಾಡಿದೆ. ಜೊತೆಗೆ ಒಂದು ರೀತಿ ಸಮಬಲದ ಹೋರಾಟಕ್ಕೆ ಬೇಕಾದಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡಿದೆ, ಜನರ ಮನಸ್ಸನ್ನ ಒಲಿಸಿದೆ ಅನ್ನುವಂಥ ಮಾತುಗಳು ಇವೆ. ಆದರೆ ಭರತ್ ಬೊಮ್ಮಾಯಿ ಅವರು ಕಳೆದ ಬಾರಿ ಏನು ಅವರ ತಂದೆ ಪಡೆದಿರತಕ್ಕಂಥ 1 ಲಕ್ಷ ಮತಗಳಲ್ಲಿ ಸಾಕಷ್ಟು ಮತಗಳು ಕಡಿಮೆ ಆಗಬಹುದು. ಸೊ ಅಲ್ಪ ಸ್ವಲ್ಪ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಬಹುದು. ಒಂದು ವೇಳೆ ಅದೂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಾಂಗ್ರೆಸ್ ಗೆಲ್ಲಬಹುದು. ಸೊ ಆ ಕಾರಣಕ್ಕಾಗಿ ಈ ಶಿಗ್ಗಾವಿ ಕ್ಷೇತ್ರದಲ್ಲಿ ಶಿಗ್ಗಾವಿಯ ಶಿಕಾರಿ ಅಷ್ಟು ಸುಲಭ ಇಲ್ಲ. ಇಲ್ಲಿ ಸಮಬಲದ ಹೋರಾಟ ನಡೀತಾ ಇದೆ. ಆದರೆ ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಅಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಸ್ಪಷ್ಟವಾಗಿ ಇವರೇ ಗೆಲ್ತಾರೆ ಅನ್ನುವಂಥದ್ದನ್ನು ಜನ ಹೇಳಲಿಕ್ಕೆ ಸಿದ್ಧರಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದನ್ನು ಫಲಿತಾಂಶದ ದಿನವೇ ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.